ಹಾಯ್ ಫ್ರೆಂಡ್ಸ್, MS ಎಕ್ಸೆಲ್ ಬೇಸಿಕ್ ಕೋರ್ಸ್ ಕ್ಲಾಸ್ 1ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ಕ್ಲಾಸ್ನಲ್ಲಿ ಯಾವ್ಯಾವ ಟಾಪಿಕ್ ಕವರ್ ಮಾಡ್ತಿದ್ದೀನಿ ಅಂತ ನೀವು ನೋಡೋದಾದರೆ, ನಾವು ಈ ಕ್ಲಾಸ್ನಲ್ಲಿ ಈ ಹೋಮ್ ಬಾರ್ನಲ್ಲಿ ಬರುವಂತಹ ಕ್ಲಿಪ್ ಬೋರ್ಡ್, ಫಾಂಟ್ ಮತ್ತು ಅಲೈನ್ಮೆಂಟ್ ಈ 3 ಟಾಪಿಕ್ ನಾನು ಈ ಕ್ಲಾಸ್ನಲ್ಲಿ ಕವರ್ ಮಾಡ್ತಿದ್ದೀನಿ. ಓಕೆ, ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ಇನ್ಫಾರ್ಮೇಷನ್ ಇನ್ ಕನ್ನಡ. ಓಕೆ, ಸೊ ನಾವಿವಾಗ ನಮ್ಮ ಕ್ಲಾಸ್ನ ಶುರು ಮಾಡೋಣ. ಮೊದಲನೇ ಟಾಪಿಕ್ ಅದೇನಂತ ಹೇಳಿದ್ರೆ ಈ ಒಂದು ಹೋಮ್ ಬಾರ್ನಲ್ಲಿ ಬರುವಂತ ಕ್ಲಿಪ್ ಬೋರ್ಡ್. ಓಕೆ, ಸೊ ನಾನು ಇಲ್ಲಿ ತಗೊಂಡಿದ್ದೀನಿ ಎಕ್ಸಾಂಪಲ್ ಆಗಿ. ಮೊದಲು ತೊಗೊಳ್ಳೋಣ ಕಟ್. ಓಕೆ, ಸೊ ಈ ಕಟ್ ಟೂಲ್ ನಾವು ಯಾವ ರೀತಿಯಾಗಿ ಯೂಸ್ ಮಾಡೋದು, ಇಲ್ಲೊಂದು ನಮಗೆ ಟೆಸ್ಟ್ ಇದೆ. ಓಕೆ, ಸೊ ನಾವು ಟೆಸ್ಟ್ ಅನ್ನ ಕಟ್ ಮಾಡಬೇಕು, ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಬೇಕು. ಸೊ ನಮ್ಗೆ ಇದಕ್ಕೆ 2 ಆಪ್ಷನ್ ಬರುತ್ತೆ. ಒಂದು, ನಿಮ್ಮ ಈ ಮೌಸ್ ಅನ್ನ ಯೂಸ್ ಮಾಡಿ, ಕಾಣ್ತಿದ್ಯಾ ಮೌಸ್ ಯೂಸ್ ಮಾಡಿ, ಅಥವಾ ಈ ಕೀಬೋರ್ಡ್ ಯೂಸ್ ಮಾಡಿ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಮೊದಲು ಮೌಸ್ ಅನ್ನು ಮಾಡೋಣ ಯೂಸ್. ಫಸ್ಟ್ ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ರ, ಆಮೇಲೆ ಕಟ್ ಇದೆಯಲ್ಲ, ಆಮೇಲೆ ಪ್ರೆಸ್ ಮಾಡಿ ನಿಮ್ಮ ಈ ಲೆಫ್ಟ್ ಕೀ ಮುಖಾಂತರ, ಮೌಸ್ ಲೆಫ್ಟ್ ಕೀ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಪ್ರೆಸ್ ಮಾಡಿ, ಆಮೇಲೆ ಪೇಸ್ಟ್ ಅನ್ನಿ. ಓಕೆ, ನೋಡಿದ್ರ ಸಿಂಪಲ್. ಸೊ ಇಲ್ಲಿಂದ ಟೆಸ್ಟ್ ಇಲ್ಲಿ ಕಟ್ ಆಗಿ ಇಲ್ಲಿ ಬಂತು. ಅದೇ ರೀತಿ ಯಾವ ರೀತಿಯಾಗಿ ಕೀಬೋರ್ಡ್ ಮುಖಾಂತರ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡಿ, ಆಮೇಲೆ ಕಂಟ್ರೋಲ್ ಕೀ ಇದೆಯಲ್ಲ, ಕಂಟ್ರೋಲ್ ಇತ್ತೀರಿ, ಈ ರೀತಿಯಾಗಿ ಜಸ್ಟ್ ಪ್ರೆಸ್ ಮಾಡಿ. ಫಸ್ಟ್ ಪ್ರೆಸ್ ಮಾಡಿದ್ರ, ನೆಕ್ಸ್ಟ್ ಆಮೇಲೆ ಎಕ್ಸ್ ಕಾಣ್ತಿದೆ ಅಲ್ಲಿ, ಎಕ್ಸ್ ಪ್ರೆಸ್ ಮಾಡಿ. ಇವಾಗ ಏನಾಯ್ತು, ನಿಮ್ಮ ಒಂದು ಟೆಕ್ಸ್ಟ್ ಕಟ್ ಆಯ್ತು. ನಾನು ಹೇಗೆ ಮಾಡ್ತೀನಿ ಇವಾಗ, ಇಲ್ಲಿ ಬಂದು ಹಾಗೆ ಈ ಥರ ಪ್ರೆಸ್ ಮಾಡಿ ಮೌಸ್ ಇಂದ, ಅಥವಾ ಈ ರೀತಿಯಾಗಿ ನಿಮ್ಮ ಈ ಕರ್ಸರ್ನ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಕಂಟ್ರೋಲ್ನ ಈ ಥರ ಪ್ರೆಸ್ ಮಾಡ್ತೀನಿ, ವಿ ಟೈಪ್ ಮಾಡ್ತೀನಿ. ಓಕೆ, ನೋಡಿದ್ರ, ಸೊ ಇಲ್ಲಿಂದ ಇಲ್ಲಿ ಕಟ್ ಆಗಿ ನಮ್ಮ ಒಂದು ಟೆಕ್ಸ್ಟ್ ಇಲ್ಲಿ ಬಂತು. ಇದು ಒಂದೇ ಎಕ್ಸಾಂಪಲ್ ಕಟ್ಗೆ. ನೆಕ್ಸ್ಟ್ ಹೋಗೋಣ ಕಾಪಿ. ಸೊ ಕಾಪಿ ಯಾವ ರೀತಿ ಮಾಡೋದು, ಸಿಂಪಲ್ ಎಕ್ಸಾಂಪಲ್. ನಿಮಗೆ ಮೌಸ್ ಮಾಡಬೇಕು ಅಥವಾ ಕೀಬೋರ್ಡ್ ಮಾಡಬೇಕು. ಸೊ ಬೆಸ್ಟ್ ಎಕ್ಸಾಂಪಲ್, ನೀವು ಯಾವಾಗಲೂ ಕೀಬೋರ್ಡಲ್ಲಿ ನಿಮಗೆ ಜಾಸ್ತಿ ಸಾಫ್ಟ್ವೇರ್ ಬರುತ್ತೆ, ಹಾಗೆ ನೀವು ಕೆಲಸನ ಬೇಗ ಮಾಡ್ಬೋದು. ಓಕೆನಾ. ಸೊ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಒಂದು ಟೆಕ್ಸ್ಟ್ ಅನ್ನ. ಇವಾಗ ಏನು ಮಾಡ್ತೀನಿ, ಕಂಟ್ರೋಲ್ ಪ್ರೆಸ್ ಮಾಡಿ ಸಿ ಟೈಪ್ ಮಾಡ್ತೀನಿ. ಹಂಗ್ರೇನು, ನಿಮ್ಮ ಒಂದು ಟೆಕ್ಸ್ಟ್ ಕಾಪಿ ಆಯಿತು. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ನಾನು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಬಂದೆ, ಹಾಗೇನು ಮತ್ತೆ ಕಂಟ್ರೋಲ್ ಪ್ರೆಸ್ ಮಾಡಿ ವಿ ಟೈಪ್ ಮಾಡಿ. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಟೆಸ್ಟ್ ಇಲ್ಲೂ ಇದೆ, ಹಾಗೆಯೇ ಇಲ್ಲೂ ಇದೆ. ಇದೇನಾಯ್ತು, ಇಲ್ಲಿಂದ ಇಲ್ಲಿ ಕಾಪಿ ಆಯಿತು. ಇದೊಂದು ಸಿಂಪಲ್ ಎಕ್ಸಾಂಪಲ್. ಇವಾಗ ನಾನು ತೋರಿಸ್ತೀನಿ ಒಂದು ಎಕ್ಸಾಂಪಲ್. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ವೀಕ್ ನೇಮ್ ಇದೆ. ಫಾರ್ ಎಕ್ಸಾಂಪಲ್ ಸಂಡೇ ಟು ಸ್ಯಾಟರ್ಡೆ. ನಾನು ಏನು ಮಾಡ್ತೀನಿ, ಇವಾಗ ಫುಲ್ ವೀಕ್ನ ಸೆಲೆಕ್ಟ್ ಮಾಡ್ತೀನಿ. ಇದು ನಮಗೆ ಈ ರೀತಿ ಆಗಿದೆ, ಅಂದರೆ ಕಾಲಮಲ್ಲಿ ಇದೆ. ಕರೆಕ್ಟ್. ಈಗ ಏನು ಮಾಡ್ತೀನಿ, ಕಂಟ್ರೋಲ್ ಸಿ. ಓಕೆ, ಕಾಪಿ ಆಯ್ತಾ. ನೆಕ್ಸ್ಟ್ ಹೋಗೋಣ, ಇಲ್ಲಿ ನಾನು ಪೇಸ್ಟ್ ಮಾಡಬೇಕು. ಯಾವ ರೀತಿ ಮಾಡ್ತೀನಿ ನಾನು, ನಮ್ಮ ಮೌಸ್ ಇದೆಯಲ್ಲ, ಮೌಸಿಂದ ಇಲ್ಲಿ ಕಾಣ್ತಿದ್ಯಾ ರೈಟ್ ಕೀ ಕಾಣ್ತಿದ್ಯಾ, ಏನಿತ್ತರಿ ಪ್ರೆಸ್ ಮಾಡಿ. ಓಕೆ, ಇಲ್ಲಿ ಒಂದು ಟೈಮ್ ಮಾಡ್ತೀನಿ, ಈ ರೀತಿಯಾಗಿ ಕಾಪಿ, ಇಲ್ಲಿ ಬಂದು ಸೆಲೆಕ್ಟ್ ಮಾಡಿ, ನಿಮ್ಮ ಇಲ್ಲಿ ಕಾಣ್ತಿದ್ಯಾ ಮೌಸ್, ಸೊ ಇಲ್ಲಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರ, ನೆಕ್ಸ್ಟ್ ಇವಾಗ ಕೆಳಗಡೆ ಬನ್ನಿ, ಕರ್ಸರ್ ಮುಖಾಂತರ ಎಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಟ್ರಾನ್ಸ್ಪೋಸ್ ಅಂತ ಕಾಣ್ತಿದ್ಯಾ ಇಲ್ಲಿ. ಸೊ ಇವಾಗ ಏನಾಯ್ತು, ಈ ರೀತಿಯಾಗಿದ್ದಂಥ ಕಾಲಮ್ ಇದ್ದಂತಹ ಡಾಟಾ ಈ ರೀತಿಯಾಗಿ ರೋನಲ್ಲಿ ಬಂತು. ಓಕೆ, ಸೊ ಈ ರೀತಿ ಮಾಡೋದಕ್ಕೆ ನಮಗೆ ಈ ಒಂದು ಟ್ರಾನ್ಸ್ಪೋಸ್ ಒಂದು ಟೂಲ್ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಸೊ ಅಗೇನ್ ನಾನು ಫಾರ್ಮ್ಯಾಟಿಂಗ್ ಟೂಲ್ ಯಾವ ಥರ ಮಾಡೋದು, ಮೊದಲು ಡಾಟಾನ ನಾನು ಸೆಲೆಕ್ಟ್ ಮಾಡ್ತೀನಿ, ಕಾಪಿ ಮಾಡಿದೆ, ಅವಾಗೇನು ಮಾಡ್ತೀನಿ, ನೆಕ್ಸ್ಟ್ ಈ ಥರ ಪ್ರೆಸ್ ಮಾಡಿ ಮೌಸ್ ಮುಖಾಂತರ, ಆಮೇಲೆ ರೆಡ್ ಕ್ಲಿಕ್ ಮಾಡಿ, ಇಲ್ಲಿ ಬನ್ನಿ, ಕಾಣ್ತಿದೆಯಾ ಫಾರ್ಮ್ಯಾಟಿಂಗ್ ಅಂತ. ಬಂದಮೇಲೆ ನಿಮ್ಮ ಲೆಫ್ಟ್ ಮೌಸ್ ಕೀ ಮುಖಾಂತರ ಪ್ರೆಸ್ ಮಾಡಿ. ಓಕೆ, ಇವಾಗ ಏನಾಯಿತು ನೋಡ್ತಾ ಇದ್ದೀರಾ, ಇಲ್ಲಿ ಟೆಸ್ಟ್ ಇತ್ತು, ಬಟ್ ಇಲ್ಲಿ ಟೆಸ್ಟ್ ಬಂದಿಲ್ಲ. ಆದರೆ ಆ ಒಂದು ಸೆಲ್ನಲ್ಲಿದ್ದಂತಹ ಟೆಸ್ಟ್ ಬಾರ್ಡರ್ಸ್ ಎಲ್ಲ ಬಂದಿದೆ. ಕಾಣ್ತಿದೆಯಾ, ಇಲ್ಲಿ ಬಾರ್ಡರ್ ಇದೆ, ಇಲ್ಲೂ ಕೂಡ ಬಾರ್ಡರ್ ಬಂದಿದೆ. ಸೊ ಮೇನ್ಲಿ ಫಾರ್ಮ್ಯಾಟಿಂಗಲ್ಲಿ ನೀವು ಒಂದು ಸೆಲ್ನ ಫಾರ್ಮ್ಯಾಟ್ಸ್, ಆ ಸೆಲ್ಗೆ ಏನು ಕ್ಯಾರೆಕ್ಟರ್ ಇದೆಯೋ, ಬಾರ್ಡರ್ ಆಗಲಿ ಕಲರ್ ಆಗಲಿ, ಅದನ್ನು ಇಲ್ಲಿ ಪೇಸ್ಟ್ ಮಾಡೋದಕ್ಕೆ ನಿಮಗೆ ಈ ಒಂದು ಟೂಲ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, ಸ್ಟೂಡೆಂಟ್ ನಂಬರ್ ಇದೆ, ಹಾಗೆಯೇ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ತೊಗೊಂಡಂಥ ಟೋಟಲ್ ಸಮ್ ಇದೆ, ಅಂದರೆ ಇಲ್ಲೊಂದು ಫಾರ್ಮುಲಾ ಇದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ಸ್ಟೂಡೆಂಟ್ಸ್ ನೇಮ್ ಇದೆ, ಇಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಎಕ್ಸಾಂಪಲ್ ಇದು. ಇಲ್ಲಿ ಸಮ್ ನಾನು ಇವಾಗ ಏನು ಮಾಡಬೇಕು, ನಾನು ಇಲ್ಲಿ ಸಮ್ ಮಾಡಬೇಕು. ಇಲ್ಲೊಂದು ಫಾರ್ಮುಲಾ ಇದೆ ಅಲ್ವಾ, ಇದನ್ನ ತಂದು ಇಲ್ಲಿ ನಾನು ಪೇಸ್ಟ್ ಮಾಡಬೇಕು. ಬಟ್ ನನಗೆ ಏನು ಬೇಡ, ಈ ಒಂದು ಸೆಲ್ಗಿದ್ದಂತಹ ಕಲರ್ ಇದೆ ಅಲ್ವಾ, ಇಲ್ಲೊಂದು ಕಲರ್ ಇದೆ, ನನಗೆ ಕಲರ್ ಬೇಡ, ನನಗೆ ಓನ್ಲಿ ಫಾರ್ಮುಲಾ ಮಾತ್ರ ಬೇಕು. ಅದಕ್ಕೆ ಏನು ಮಾಡಬೇಕು ನೀವು, ಫಸ್ಟ್ ಇಲ್ಲಿ ಹೋಗಿ ಈ ರೀತಿಯಾಗಿ ಕಂಟ್ರೋಲ್ ಸಿ.
ಓಕೆ, ಟೈಪ್ ಮಾಡಿದ್ರಾ? ನೆಕ್ಸ್ಟ್ ಒನ್, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಲ್ಲಿ ಫಾರ್ಮುಲಾ ಬೇಕೋ ಅಲ್ಲಿ ಫಸ್ಟ್ ಪ್ರೆಸ್ ಮಾಡಿ, ಒಂದಕ್ಕೆ ಮಾಡಿ ಅಥವಾ ಎಲ್ಲೂ ಕೂಡ ಮಾಡ್ಕೋಬೋದು. ಓಕೆ, ಈ ರೀತಿ ಆಯ್ತಾ? ಅದಾದ್ಮೇಲೆ ನಿಮ್ಮ ಮೌಸ್ ರೈಟ್ ಕೀಯಿಂದ ಈ ಥರ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದ್ಮೇಲೆ ಬರಬೇಕು, ಇಲ್ಲಿಗೆ ಬರಬೇಕು. ಇಲ್ಲಿ ಕಾಣ್ತಿದೆಯಾ ಫಾರ್ಮುಲಾಸ್ ಅಂತ, ಇಲ್ಲಿ ಬಂದಮೇಲೆ ಈ ಥರ ನಿಮ್ಮ ಲೆಫ್ಟ್ ಕೀಯಿಂದ ಪ್ರೆಸ್ ಮಾಡಿದ್ರೆ ಓಕೆ. ಇವಾಗ ಏನಾಯಿತು ನೋಡ್ತಾ ಇದ್ದೀರಾ, ಇಲ್ಲಿ ವ್ಯಾಲ್ಯೂ ಬಂದಿದೆ, ಏನು ಬಂದಿದೆ? ಸಮ್ ಬಂದಿದೆ. ಬಟ್ ನಮಗೆ ಕಲರ್ ಬಂದಿಲ್ಲ, ಓನ್ಲಿ ಫಾರ್ಮುಲಾ ಮಾತ್ರ ಬಂದಿದೆ. ಓಕೆ, ಸೊ ನಿಮಗೆ ಓನ್ಲಿ ಫಾರ್ಮುಲಾ ಮಾತ್ರ ಬೇಕಾದಾಗ ಈ ಒಂದು ಕಾಪಿ ಪೇಸ್ಟ್ ಆಪ್ಷನನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್, ಫಾರ್ಮ್ಯಾಟ್ ಪೇಂಟರ್. ಇಲ್ಲಿ ಕಾಣ್ತಿದೆಯಾ ಫಾರ್ಮ್ಯಾಟ್ ಪೇಂಟರ್? ಸೊ ಹಿಂಗಂದ್ರೆ ಏನು ಅಂತ ಹೇಳಿದ್ರೆ ನೋಡಿದ್ರೆ ಇಲ್ಲೊಂದು ಸೆಲ್ ಇದೆ. ಸೊ ಸೆಲ್ಲಲ್ಲಿ ಟೆಕ್ಸ್ಟ್ ಇದೆ. ಸೊ ಟೆಕ್ಸ್ಟ್ ಅಂದರೆ ನಮ್ಮ ಚಾನಲ್ ನೇಮ್ ಇದೆ, ಅದು ಕಲರ್ ವೈಟ್ ಇದೆ, ಬ್ಯಾಕ್ಗ್ರೌಂಡಲ್ಲಿ ಕಲರ್ ಬ್ಲ್ಯಾಕ್ ಇದೆ. ಸೊ ಹಾಗೆಯೇ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಚಾನಲ್ ನೇಮ್ ಇದೆ, ಬಟ್ ಕಲರ್ ಬ್ಲ್ಯಾಕ್ ಇದೆ, ಬ್ಯಾಕ್ಗ್ರೌಂಡಲ್ಲಿ ಕಲರ್ ವೈಟ್ ಇದೆ. ಸೊ ನನಗೇನು ಬೇಕು ಇವಾಗ? ಸೊ ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನನಗೂ ಈ ಕಡೆ ಬೇಕು. ಸೊ ಅದಕ್ಕೇನು ಮಾಡಬೇಕು ನೀವು? ಇಲ್ಲಿ ಸಿಂಪಲಾಗಿ ಹೋಗಿ ಈ ಒಂದು ಫಾರ್ಮ್ಯಾಟ್ ಪೇಂಟರ್ನ ಈ ಥರ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಪ್ರೆಸ್ ಮಾಡಿ. ಓಕೆ, ಸೊ ನೋಡ್ತಾ ಇದ್ದೀರಾ ಸೇಮ್ ಬಂತು. ಇದೊಂದು ಸಿಂಪಲ್ ಎಕ್ಸಾಂಪಲ್. ಬಟ್ ಕೆಳಗಡೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡೇವ್ ಇದೆ, ಇಲ್ಲಿ ಡೇಟ್ಸ್ ಇದ್ದಾವೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಕಲರ್ ಇಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ಕಲರ್ ವೈಟ್ ಇದೆ. ಸೊ ಈ ರೀತಿಯಾಗಿ ಒಂದೊಂದನ್ನೇ ನೀವು ಈ ಕಡೆ ಕಾಣ್ತಿದ್ಯಾ? ಸೊ ಇಲ್ಲಿ ಟೆಕ್ಸ್ಟ್ ಇದೆ, ಬಟ್ ಇದೇನು ವ್ಯಾಲ್ಯೂ ಏನೂ ಆಗಿಲ್ಲ, ಅಂದರೆ ಬಾರ್ಡರ್ ಏನೂ ಆಗಿಲ್ಲ, ಕಲರ್ ಆಗಿಲ್ಲ, ಏನೂ ಆಗಿಲ್ಲ. ಓಕೆ, ಇದು ಸಿಂಪಲ್ ಇವಾಗ ರಾ ಡಾಟಾ ಇದೆ. ನನಗೇನು ಬೇಕು? ನೀವು ಕೂಡ ಈ ರೀತಿಯಾಗಿ ಕಲರ್ ಆಗಬೇಕು, ಸೆಲ್ ಕಲರ್ ಆಗಬೇಕು. ಹಾಗೆಯೇ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ ಕೂಡ ಕಲರ್ ಆಗಬೇಕು. ಅದನ್ನು ಏನು ಮಾಡಬೇಕು? ಒಂದೊಂದಾಗಿ ಮಾಡ್ಬೋದು. ಯಾವ ರೀತಿಯಾಗಿ? ಈ ರೀತಿಯಾಗಿ ಹೋಗ್ಬಿಟ್ಟು ಈ ಥರ ಸೆಲೆಕ್ಟ್ ಮಾಡಿ, ಇದು ನೆಕ್ಸ್ಟ್ ಹೇಳ್ತೀನಿ, ಫಾಂಟ್ನಲ್ಲಿ ಇಲ್ಲಿ ಕಲರ್ ಬರುತ್ತೆ. ಸೊ ಈ ರೀತಿಯಾಗಿ ಮಾಡಿದ್ರೆ ನಮ್ಗೆ ಬರುತ್ತೆ ಆಪ್ಷನ್. ಬಟ್ ನಮ್ಗೆ ಆ ರೀತಿ ಬೇಡ, ನಮಗೆ ಟೈಮ್ ಇಲ್ಲ, ಕೆಲಸ ಬೇಗ ಆಗಬೇಕು. ಸೊ ಅವಾಗ ಏನು ಮಾಡ್ಬೇಕು ನೀವು? ಈ ರೀತಿಯಾಗಿ ಫುಲ್ ಸೆಲೆಕ್ಟ್ ಮಾಡಿ, ಓಕೆ, ಹೋಗ್ಬಿಟ್ಟು ಫಾರ್ಮ್ಯಾಟ್ ಪೇಂಟರ್ ಸೆಲೆಕ್ಟ್ ಮಾಡಿದ್ರಾ? ಸೊ ಸೇಮ್ ಡಾಟಾ ತೊಗೊಂಬಂದು ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗಿದೆಯಾ, ಇಲ್ಲಿಂದಾಗಿದೆ ಅಲ್ವಾ, ಡೇ ಆ್ಯಂಡ್ ಡೇಟ್, ಸೇಮ್ ಡೇ ಬಂದು ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ನೋಡ್ತಾ ಇದ್ದೀರಾ? ಸೊ ಇಲ್ಲಿ ಏನಿದೆಯೋ ಎಲ್ಲನೂ ಡಾಟಾ ಇಲ್ಲಿ ಸೇಮ್ ಪೇಸ್ಟ್ ಆಯಿತು. ಬಾರ್ಡರ್ ಆಗಲಿ, ಟೆಕ್ಸ್ಟ್ ಕಲರ್ ಆಗಲಿ, ಎಲ್ಲವೂ ಕೂಡ. ಓಕೆ, ಸೊ ಇದು ಒಂದು ಕ್ಲಿಪ್ಬೋರ್ಡಲ್ಲಿ ಬರುವಂಥ ಎಲ್ಲ ಟೂಲ್ಗಳ ಯೂಸೇಜ್. ನೆಕ್ಸ್ಟ್ ಹೋಗೋಣ, ಫಾಂಟ್. ಓಕೆ, ಸೊ ಫಾಂಟ್ ಅಂದರೆ ಏನಿದು? ಫಾಂಟ್ ಅಂದರೆ ಟೆಕ್ಸ್ಟ್, ಸಿಂಪಲ್. ಓಕೆ, ಸೊ ಫಸ್ಟ್ ಹೋಗೋಣ ನಾವು ಇವಾಗ. ಇಲ್ಲಿ ಕಾಣ್ತಿದೆಯಾ, ನಾನೊಂದು ಹಾಯ್ ಫ್ರೆಂಡ್ಸ್ ಅಂತ ಹಾಕೊಂಡಿದ್ದೀನಿ ಟೆಕ್ಸ್ಟನ್ನು. ಓಕೆ, ಎನಿವೆ ಹಾಯ್ ಫ್ರೆಂಡ್ಸ್. ಸೊ ಈ ಒಂದು ಟೆಕ್ಸ್ಟನ್ನು ನಾನು ಏನು ಮಾಡಬೇಕು ಇವಾಗ? ಬೇರೆ ಫಾಂಟನ್ನು ಸೆಲೆಕ್ಟ್ ಮಾಡಬೇಕು. ಅದೆಲ್ಲಾಗುತ್ತೆ, ಇಲ್ಲಾಗುತ್ತೆ. ಕಾಣ್ತಿದೆಯಾ ಥೀಮ್ ಫಾಂಟ್ ಅಂತ. ಸೊ ನಿಮಗೆ ಇಲ್ಲಿ ಯಾವ ರೀತಿಯಾಗಿ ಬೇಕೋ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ತಾ ಹೋದರೆ ಇಲ್ಲಿ ಕಾಣ್ತಿದೆ ನಿಮ್ಮ ಟೆಕ್ಸ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇದೊಂದು ಸಿಂಪಲ್ ಯೂಸೇಜ್. ಹಾಯ್ ಫ್ರೆಂಡ್ಸ್ ಅಂತ ಹಾಕೊಂಡಿದ್ದೀನಿ, ಏರಿಯಲ್ ಬೇಕು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ. ಓಕೆ, ನೆಕ್ಸ್ಟ್ ಒನ್, ಇಲ್ಲಿ ಬಿ ಅಂತ ಕಾಣ್ತಿದೆಯಲ್ಲ, ಬಿ ಅಂದರೆ ಬೋಲ್ಡ್ ಅಂತ ಅರ್ಥ. ಯಾವ ರೀತಿಯಾಗಿ ಮಾಡಬೇಕು ಬೋಲ್ಡು? ನೀವೊಂದು ಕಲರ್ ಇರ್ತೀರಿ, ಈ ರೀತಿಯಾಗಿ ಬೋಲ್ಡ್ ಅಥವಾ ಸಿಂಪಲ್ ಟೆಕ್ಸ್ಟ್ ಬೇಕಾದರೆ ಇಲ್ಲಿ ಕಾಣ್ತಿದ್ಯಾ ನಿಮ್ಮ ಒಂದು ಕಲರ್ದು, ಅಂದರೆ ಟೆಕ್ಸ್ಟ್ದು ಬೋಲ್ಡ್ ಮತ್ತು ಅನ್ಬೋಲ್ಡ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್, ಐ ಅಂದರೆ ಇಟಾಲಿಯನ್ ಅಂತ. ಸೊ ಜಸ್ಟ್ ನಿಮ್ಮ ಟೆಕ್ಸ್ಟ್ ಏನಾಗುತ್ತೆ ಒಂದು ಮಟ್ಟಿಗೆ ಈ ಥರ ಟಿಲ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಯು ಅಂತ ಕಾಣ್ತಿದೆ. ಯು ಅಂದರೆ ಅಂಡರ್ಲೈನ್ ಅಂತ ಅರ್ಥ. ಇಲ್ಲೊಂದು ಟೆಕ್ಸ್ಟ್ ಇದೆಯಾ, ಅಂಡರ್ಲೈನ್ ಅಂತ. ಸೊ ನೀವು ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮ್ಮ ಲೈನು ಕೆಳಗಡೆ ಒಂದು ಲೈನ್ ಬರುತ್ತೆ. ನಿಮಗೆ ಡಬಲ್ ಲೈನ್ ಬೇಕಂತ ಹೇಳಿದ್ರೆ ಇಲ್ಲಿ ಹಾಕ್ಬೋದು, ಡಬಲ್ ಅಂಡರ್ಲೈನ್ ಅಂತ. ಇಲ್ಲಿ ಕಾಣ್ತಿದ್ಯಾ ಡಬಲ್ ಲೈನ್. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಡಬಲ್ ಅಂಡರ್ಲೈನ್. ನೆಕ್ಸ್ಟ್ ಒನ್, ಸೊ ಇಲ್ಲೊಂದು ನೆಕ್ಸ್ಟ್ ಆಪ್ಷನ್ ಇದು ಬಾರ್ಡರ್ ಅಂತ. ಸೊ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನೀವೇನಾದರೂ ಯಾವುದೋ ಒಂದು ಪ್ರೊಜೆಕ್ಟ್ ಮಾಡಿದಾಗ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ನಿಮಗೆ ಈ ಒಂದು ಬಾರ್ಡರ್ ಅಂತ ಟೂಲ್ ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನೋಡ್ಕೋಬೋದು. ಬಾರ್ಡರ್ ಅಂದರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟೊಂದು ಸೆಲ್ಸ್ ಇದಾವೆ, ಇಲ್ಲಿ ಯಾವ ಸೆಲ್ಗೂ ಕೂಡ ಬಾರ್ಡರ್ ಇಲ್ಲ. ಬಾರ್ಡರ್ ಅಂದರೆ ಈ ರೀತಿಯಾಗಿ ನಾನೀಗ ಪ್ರೆಸ್ ಮಾಡಿದೆ, ನೋಡ್ತಾ ಇದ್ದೀರಾ, ಈ ಒಂದು ಕಲರ್ಗೆ ಅಂದರೆ ಒಂದು ಸೆಲ್ಗೆ ರೆಕ್ಟಾಂಗಲ್ ಶೇಪ್ನಲ್ಲಿ ಒಂದು ಕಲರ್ ಬಂದಿದೆ, ಅಂದರೆ ಬಾರ್ಡರ್ ಬಂದಿದೆ. ಸೊ ಅದಕ್ಕೆ ಬಾರ್ಡರ್ ಅಂತ ಹೇಳ್ತಾರೆ. ಅದರಲ್ಲಿ ನಮಗೆ ಜಾಸ್ತಿ ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಯಾವ ರೀತಿಯಾಗಿ ಬೇಕು ನೀವು ಆ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದಂಥ ಎಲ್ಲ ಬಾರ್ಡರ್ಗಳಿಗೂ ಆ ಬಾರ್ಡರ್ ಬಂದ್ಬಿಡುತ್ತೆ. ಅಂದರೆ ಎಲ್ಲ ಸೆಲೆಕ್ಟ್ ಮಾಡಿದಂಥ ಎಲ್ಲ ಸೆಲ್ಗಳು ಬಾರ್ಡರ್ ಬರುತ್ತೆ. ಇದು ಓನ್ಲಿ ಕಲರ್ ಸ್ಮಾಲ್ ಇದೆ, ಮೋರ್ ಥಿಂಗ್ ಇದೆ, ಲಾಸ್ಟ್ ಥಿಕ್ ಬಾಕ್ಸ್ ಬಾರ್ಡರ್ ಅಂತ. ಸೊ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಔಟ್ಸೈಡ್ನಲ್ಲಿ ಮಾತ್ರ ಥಿಕ್ಕಾಗಿ ಬಾರ್ಡರ್ ಬರುತ್ತೆ. ಸೊ ಇದೊಂದು ಬಾರ್ಡರ್ನ ಸಿಂಪಲ್ ಎಕ್ಸಾಂಪಲ್. ನೆಕ್ಸ್ಟ್ ಹೋಗೋಣ, ಫಿಲ್ ಕಲರ್ ಕಾಣ್ತಿದೆಯಾ, ಫಿಲ್ ಕಲರ್ ಅಂತ. ಇದೇನಂದರೆ ನೀವೊಂದು ಸೆಲ್ನ ಇದೇ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಇದೇ ರೀತಿ ಫಿಲ್ ಮಾಡ್ಕೋಬೋದು. ಓಕೆ, ನೋಡಿದೆ ಇದೆಲ್ಲ, ಇದೊಂದು ಸಿಂಪಲ್ ಎಕ್ಸಾಂಪಲ್ ಫಿಲ್ ಕಲರ್.
ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಫೋಂಟ್ ಕಲರ್. ಸೊ ಬೈ ಡಿಫಾಲ್ಟ್ ಆಗಿ ಕಲರ್ ಬ್ಲ್ಯಾಕ್ ಬರುತ್ತೆ ನಿಮ್ಗೆ ಬಟ್ ಆದಮೇಲೆ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ನೀವು ಆ ರೀತಿ ಚೇಂಜ್ ಮಾಡ್ಕೋಬೋದು, ಸೇಮ್ ಆ್ಯಸ್ ಫಿಲ್ ಕಲರ್. ಓಕೆ, ಸೊ ಈ ರೀತಿಯಾಗಿ. ಸೊ ನಾವು ಈ ಫೋಂಟ್ನಲ್ಲಿ ಇಷ್ಟೆಲ್ಲ ಕಲ್ತಿದ್ದೀವಿ. ಸೊ ಇದನ್ನು ನೋಡೋಣ ಇವಾಗ. ಎಕ್ಸಾಂಪಲ್ ಆಗಿ ಇಲ್ಲೊಂದು ಕೆಳಗಡೆ ಕ್ಯಾಲೆಂಡರ್ ಇದೆ. ಓಕೆ, ಸೊ ಇದನ್ನು ನಾವು ಇದು ನೋಡೋದಕ್ಕೆ ಈ ರೀತಿಯಾಗಿ ಸಿಂಪಲಾಗಿ ಕಾಣ್ತಾ ಇದೆ. ನಾವು ಇದನ್ನು ಏನು ಮಾಡ್ತೀನಿ, ಪಕ್ಕದಲ್ಲಿ ಕಾಪಿ ಮಾಡ್ತೀನಿ. ಓಕೆ, ಕಾಪಿ ಮಾಡಿದೆ. ನಾನಿವಾಗ ಜಸ್ಟ್ ಕಲ್ತ್ನಲ್ಲ ಫೋಂಟ್ನಲ್ಲಿ. ಸೊ ಈ ಫೋಂಟ್ನಲ್ಲಿ ನಾವು ಇವೆಲ್ಲ ಟೂಲ್ಗಳನ್ನ ಕಲ್ತಿದ್ದೀವಿ. ಸೊ ನಾವು ಇವಾಗ ಇವನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ನಾವು ಒಂದು ಈ ಕ್ಯಾಲೆಂಡರ್ನ ಚೆನ್ನಾಗಿ ಕಾಣೋ ಥರ ಮಾಡ್ಬೋದು ಅಂತ ನೋಡೋಣ. ಓಕೆ, ಸೊ ನಾನು ಕ್ಯಾಲೆಂಡರ್ಗೆ ಬೋಲ್ಡ್ ಮಾಡ್ತೀನಿ, ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ತೀನಿ. ಅದೇ ರೀತಿ ಈ ರೀತಿ ಡಾಟಾ ಸೆಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ತೀನಿ, ಬಾರ್ಡರ್ ಕೊಡ್ತೀನಿ. ಓಕೆ, ಬಾರ್ಡರ್ ಕೊಟ್ಟನಾ, ಅದಾದಮೇಲೆ ಇವುಗಳಿಗೆ ಮಾತ್ರ ಏನು ಮಾಡ್ತೀನಿ, ಬೋಲ್ಡ್ ಮಾಡ್ತೀನಿ, ಟೆಸ್ಟನ್ನು ಚೇಂಜ್ ಮಾಡ್ತೀನಿ. ಇದು ಬೇಡ, ಇದೇ ತೊಗೊಳ್ಳೋಣ. ಓಕೆ, ಸೊ ಇವಾಗ ನೀವು ನೋಡ್ಬೋದು ಈ ಕ್ಯಾಲೆಂಡರ್ಗೂ ಸ್ವಲ್ಪ ನಿಮಗೆ ವ್ಯತ್ಯಾಸ ಕಾಣುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕೆ ನೀವು ಡಿಸೈನ್ ಮಾಡಿದ್ದೀರಾ, ಅಂದರೆ ಸ್ವಲ್ಪ ಬಾರ್ಡರ್ ಕೊಟ್ಟಿದ್ದೀರಾ, ಬೋಲ್ಡ್ ಮಾಡಿದ್ದೀರಾ, ಆ ರೀತಿ ಮಾಡಿದ್ದೀರಾ. ಸೊ ಈ ಫೋಂಟ್ ಯೂಸೇಜ್ ಏನಂತ ಹೇಳಿದ್ರೆ, ನೀವು ಯಾವುದೇ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ನಿಮ್ಮ ಒಂದು ಪ್ರೆಸೆಂಟೇಷನ್ ಚೆನ್ನಾಗಿ ಕಾಣೋದಕ್ಕೆ, ಲುಕ್ ಕೊಡೋದಕ್ಕೆ ಈ ಒಂದು ಎಕ್ಸಾಂಪಲ್ನ ಅಂದರೆ ಈ ಒಂದು ಫೋಂಟನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಅದು ಇದರದ ಎಕ್ಸಾಂಪಲ್ ಅಂದರೆ ಯೂಸೇಜ್. ನೆಕ್ಸ್ಟ್ ಒನ್ ಅಲೈನ್ಮೆಂಟ್. ಇಲ್ಲಿ ಕಾಣ್ತಿದೆಯಾ ಅಲೈನ್ಮೆಂಟ್? ಇದು ಸಿಂಪಲ್ ಎಕ್ಸಾಂಪಲ್. ಏನಂತ ಹೇಳಿದ್ರೆ ಇಲ್ಲೊಂದು ಟೆಸ್ಟ್ ಇದೆ, ವೆಲ್ಕಮ್ ಅಂತ. ನೀವು ಏನು ಮಾಡ್ಬೋದು, ಈ ಟೆಸ್ಟನ್ನು ಈ ರೀತಿಯಾಗಿ ಸ್ಟಾರ್ಟ್ ಯಾವ ರೀತಿ ಆಗಬೇಕು, ಈ ರೀತಿಯಾಗಿ ಲೆಫ್ಟಿಗೆ ಬನ್ನಿ, ರೈಟಿಗೆ ಬನ್ನಿ, ಟಾಪಿಗೆ ಬನ್ನಿ, ಅಥವಾ ಮಿಡಲ್ ಬರಲಿ. ಸೊ ಈ ರೀತಿಯಾಗಿ ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಟೆಸ್ಟ್ ನಿಮಗೆ ಕಾಣಬೇಕು ಕಣ್ಣಿಗೆ, ಅದು ಆ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲೊಂದು ಕಾಣ್ತಿದೆಯಾ, ಇದಕ್ಕೇನಂತಾರೆ ಓರಿಯೆಂಟೇಷನ್ ಅಂತಾರೆ. ಇದೇನಂತ ಹೇಳಿದ್ರೆ ನಿಮ್ಮ ಒಂದು ಟೆಸ್ಟನ್ನು ನೀವು ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ಫಿಟ್ ಮಾಡ್ಬೋದು. ಓಕೆ, ಕಾಣ್ತಿದೆಯಾ, ನೋಡ್ತಿದ್ರೆ ಇವಾಗ ನೀವು ವೆಲ್ಕಮ್ ಅನ್ನೋಂಥದ್ದು ವರ್ಡು ಈ ರೀತಿಯಾಗಿ ಹೋಯಿತು. ಅದೇ ನಿಮಗೆ ವರ್ಟಿಕಲ್ ಬೇಕಂತ ಹೇಳಿದ್ರೆ, ಓಕೆ ನೋಡ್ತಾ ಇದ್ದೀರಾ, ಟೆಸ್ಟ್ ಅನ್ನೋದು ಈ ರೀತಿಯಾಗಿ ಇದ್ದು ವರ್ಟಿಕಲಲ್ಲಿ ಬರುತ್ತೆ. ಓಕೆ, ಸೊ ಇದು ಒಂದು ವರ್ಟಿಕಲ್ನ ಯೂಸೇಜ್, ಅಂದರೆ ಒಂದು ಅಲೈನ್ಮೆಂಟ್ನ ಯೂಸೇಜ್. ನೆಕ್ಸ್ಟ್ ಒನ್, ಇದು ಪಕ್ಕದಲ್ಲೇ ಕಾಣ್ತಿದೆಯಾ ರ್ಯಾಪ್ ಟೆಕ್ಸ್ಟ್ ಅಂತ. ಇದೇನಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಸೆಲ್ ಇದೆ, ಸೆಲ್ಲು ಇಲ್ಲಿಗೆ ಕಟ್ ಆಗಿದೆ, ಆದರೆ ಒಂದು ಟೆಸ್ಟ್ ಒಂದು ನಿಮ್ಮ ಆ ಸೆಲ್ಲನ್ನು ಬಾರ್ಡರ್ ಕ್ರಾಸ್ ಮಾಡಿ ಹೊರಗಡೆ ಹೋಗ್ತಾ ಇದೆ. ನಮ್ಗೆ ಆ ರೀತಿ ಆಗಬೇಕು, ಆ ರೀತಿ ಆಗಬಾರ್ದು ಆ್ಯಕ್ಚುಲಿ. ಓಕೆ, ನಮ್ಗೆ ಏನಾಗಬೇಕು, ಇದೇ ಒಂದು ಸೆಲ್ಲಲ್ಲಿ ಆ ಎಲ್ಲ ಟೆಕ್ಸ್ಟು ನಮಗೆ ಫುಲ್ ಕಣ್ಣಿಗೆ ಕಾಣಬೇಕು. ನೀವು ಅದಕ್ಕೆ ಏನು ಮಾಡಬೇಕು, ಈ ರೀತಿಯಾಗಿ ನಿಮ್ಮ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ರ್ಯಾಪ್ ಅಂತ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿ. ಅವಾಗೇನಾಗುತ್ತೆ, ನಿಮ್ಮ ಒಂದು ಸೆಲ್ನಲ್ಲಿರುವಂಥ ಎಲ್ಲ ಟೆಕ್ಸ್ಟು ನಿಮಗೆ ವಿಜುವಲ್ ಆಗುತ್ತೆ. ಓಕೆ, ಇದು ಎಕ್ಸಾಂಪಲ್, ಇದು ರ್ಯಾಪ್ ಟೆಕ್ಸ್ಟ್. ಅದೇ ರೀತಿ ನೆಕ್ಸ್ಟ್ ಒನ್ ಮರ್ಜ್ ಆ್ಯಂಡ್ ಸೆಂಟರ್ ಅಂತ. ಮರ್ಜ್ ಆ್ಯಂಡ್ ಸೆಂಟರ್ ಅಂದರೆ ಏನು? ಸೊ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ನಾನೇನು ಮಾಡಿದೆ, ಇಷ್ಟು ಸೆಲೆಕ್ಟ್ ಮಾಡಿದೆ, ಸೆಲೆಕ್ಟ್ ಮಾಡಿ ಏನು ಮಾಡ್ತೀನಿ, ಮರ್ಜ್ ಆ್ಯಂಡ್ ಸೆಂಟರ್ ಅಂತೀನಿ. ಅವಾಗ ಏನಾಯಿತು, ಆ ಫುಲ್ ಸೆಲ್, ಸೊ ಎಕ್ಸಾಂಪಲ್ ಜಾಸ್ತಿ ಸೆಲ್ ಇತ್ತಲ್ವಾ, ಆ ಎಲ್ಲ ಸೆಲ್ಲು ಎಲ್ಲ ಡಿಲೀಟ್ ಆಗಿ ಏನಾಗುತ್ತೆ, ಮರ್ಜ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಒಂದೇ ಸೆಲ್ ಆಗುತ್ತೆ. ಆವಾಗ ಆಮೇಲೆ ನೀವು ಮರ್ಜ್ ಮಾಡಿದ್ಮೇಲೆ ಈ ರೀತಿಯಾಗಿ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನಿಮ್ಮ ಒಂದು ಟೆಸ್ಟನ್ನು ಸೆಟ್ ಮಾಡ್ಕೋಬೋದು. ಸೊ ಇದು ನಿಮ್ಮ ಒಂದು ಅಲೈನ್ಮೆಂಟ್ನ ಯೂಸೇಜ್. ಹಾಗೆ ಇಲ್ಲೊಂದು ಆಪ್ಷನ್ ಇದೆ, ಇದು ಜಾಸ್ತಿ ಯೂಸ್ ಆಗೋದಿಲ್ಲ, ಇದು ಜಸ್ಟ್ ಸ್ಪೇಸ್ ಜಾಸ್ತಿ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಇದು ಕಾಣ್ತಿದೆಯಾ, ಸೊ ನೀವು ಬಾರ್ಡ್ರಿಗೆ ನಿಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ಕೊಡೋದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಇದು ಜಾಸ್ತಿ ಯೂಸ್ ಆಗೋದಿಲ್ಲ ಆ್ಯಸ್ ಆಫ್ ನಾವು. ಬೇಸಿಕ್ ಲೆವೆಲಲ್ಲಿ ನಿಮಗೆ ಮೇಲಿರುವಂಥ ಹೇಳಿಕೊಟ್ಟಿರುವಂಥ ಈ ಟೂಲ್ಗಳು ಗೊತ್ತಿದ್ರೆ ಸಾಕು. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಈ ಒಂದು ಫಸ್ಟ್ ಕ್ಲಾಸ್ನಲ್ಲಿ ಕ್ಲಿಪ್ ಬೋರ್ಡ್, ಫಾಂಟ್ ಮತ್ತು ಅಲೈನ್ಮೆಂಟ್ ಈ 3 ಟಾಪಿಕನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ನಮಗೆ ಕ್ವಶನ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.